ಆಸೆ ಇದ್ದದ್ದು ಮಗ ಎಂಜಿನಿಯರ್ ಆಗ್ಲಿ ಅಂತ. ಆದ್ರೆ ಆದದ್ದೇ ಬೇರೆ. ಮಗನ ಕೈಯಲ್ಲಿ ಕಂಪ್ಯೂಟರ್ ಮೌಸ್ ಬದಲಿಗೆ ಬಂದಿದ್ದು ನೇಗಿಲು. ಆದ್ರೇನಂತೆ, ಅಷ್ಟೇ ಶ್ರಮ ಶ್ರದ್ಧೆಯಿಂದ ಕೃಷಿ ಕಾಯಕದಲ್ಲಿ ತೊಡಗಿದ ಈತ ಇಂದು ಈ ಭಾಗದ ಪ್ರಗತಿಪರ ರೈತನಾಗಿ ಹೊರಹೊಮ್ಮಿದ್ದಾರೆ. ಆಧುನಿಕ ವಿಧಾನದಲ್ಲಿ ತರಕಾರಿಯನ್ನ ಬೆಳೆದು ಕುಟುಂಬಕ್ಕೆ ಆರ್ಥಿಕ ಬಲ ತಂದುಕೊಟ್ಟಿದ್ದಾರೆ. ಹೊಲದಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿರೋ ಈತನ ಹೆಸರು ಬಸವರಾಜ್. ರಾಯಚೂರು ತಾಲೂಕಿನ ಪಾಲಕಂದೊಡ್ಡಿಯ ಯುವಕ ಬಸವರಾಜ್ ತಂದೆ ಶರಣಪ್ಪ ಗೌಡ್ರಿಗೆ ಇದ್ದ ಕನಸು ಮಗ ಎಂಜಿನಿಯರ್ ಆಗ್ಲಿ ಅನ್ನೋದು. ಅದರಂತೆ ಬಿಇ ಕಂಪ್ಯೂಟರ್ ಸೈನ್ಸ್ ಪ್ರವೇಶವನ್ನು ಪಡೆದಿದ್ದಾಗಿತ್ತು. ಆದರೆ ಬಸವರಾಜ್ ಹೆಚ್ಚು ಆಸಕ್ತಿ ತೋರಿಸಿದ್ದು ಕೃಷಿಯತ್ತ. ಕೃಷಿ ಕುಟುಂಬದಿಂದ ಬಂದಿರೋ ಬಸವರಾಜ್ಗೆ ಅದರಲ್ಲೇ ಮುಂದುವರಿಯೋ ಆಸೆ. ಕಂಪ್ಯೂಟರ್ ಸೈನ್ಸ್ ಓದಿ ಇನ್ನೊಬ್ಬರ ಅಡಿಯಾಳಾಗಿ ದುಡಿಯೋ ಬದಲು ತಾನೇ ಕೃಷಿ ಕ್ಷೇತ್ರದಲ್ಲಿ ಬೆಳೆದು ಇನ್ನೊಬ್ಬರಿಗೆ ಕೆಲಸ ಕೊಡುವ ಆಸೆ. ಮಗನ ಆಯ್ಕೆ ಪ್ರಾರಂಭದಲ್ಲಿ ತಂದೆಗೆ ನಿರಾಸೆ ತಂದ್ರು ಆತನ ಕನಸಿಗೆ ಅಡ್ಡ ಬರದೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹೀಗೆ ಹೆತ್ತವರ ಬೆಂಬಲದಿಂದ ಕಳೆದ 10 ವರ್ಷಗಳ ಹಿಂದೆ ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟ ಈತ ಇಂದು ಯಶಸ್ವಿ ಯುವ ರೈತ. ಪ್ರಗತಿಪರ ತರಕಾರಿ ಬೆಳೆಗಾರನಾಗಿ ಹೊರಹೊಮ್ಮಿದ್ದಾನೆ. ಬರೀ ಬೆಳೆ ಬೆಳೆಯೋದಷ್ಟೇ ಅಲ್ಲ, ಹಸಿರು ಮನೆ ತಂತ್ರಜ್ಞಾನ, ಹನಿ ನೀರಾವರಿ, ರಸಾವರಿ, ಪ್ಲಾಸ್ಟಿಕ್ ಮಲ್ಚಿಂಗ್ನಂತಹ ಆಧುನಿಕ ತಾಂತ್ರಿಕತೆಯನ್ನ ಅಳವಡಿಸಿಕೊಂಡು ಕಡಿಮೆ ನೀರಿನಲ್ಲೇ ಉತ್ತಮ ಬೆಳೆ ಬೆಳೆದು ಒಳ್ಳೆ ಆದಾಯ ಗಳಿಸ್ತಾ ಇದ್ದಾನೆ. ಕೃಷಿಯಲ್ಲಿ ಈತ ಮಾಡಿದ ಸಾಧನೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಶ್ರೇಷ್ಠ ಯುವ ಕೃಷಿಕ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಏನಂದ್ರೆ ಮೊದಲು ಒಂದು 2 ಎಕರೆ ಬದನೆ, 1 ಎಕರೆ ಮೆಣಸಿನಕಾಯಿ, ಒಂದು ಎಕರೆ ಹಾಗಲಕಾಯಿ, ಇದೇ ಥರ ಸ್ವಲ್ಪ ತರಕಾರಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದನ್ನು ನೋಡ್ಕೊಂಡು ನಾನು ಅದನ್ನೇ ಡೆವಲಪ್ ಮಾಡ್ಕೊಂಡು ಇನ್ನೂ ಇದನ್ನೆಲ್ಲ ಜಾಸ್ತಿ ಮಾಡ್ಬೇಕಂತ ಉದ್ದೇಶಕ್ಕೆ ಇದನ್ನು ಬದನೆ ಇರೋದನ್ನ 1 ಎಕರೆ ಬೆಳೆದನಿಗೆ 4 ಎಕರೆ ಮಾಡ್ಕೊಂಡಿದ್ವಿ. ಹಾಗಲಕಾಯಿ ಪ್ರತಿ ಒಂದು ಸೀಸನ್ ವೈಸ್ ಮಾಡ್ಕೊಂಡಿದ್ವಿ. ಇದೇ ಥರ ಒಂದು 30 ಎಕರೆಯಲ್ಲಿ ತರಕಾರಿ, ಬೇರೆ ಬೇರೆ ತರಕಾರಿಗಳು, ಬದನೆ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು, ಹಸಿಮೆಣಸಿನಕಾಯಿ ಆಗಿರ್ಬೋದು, ಎಲ್ಲ ಥರದ ತರಕಾರಿ, ಕ್ಯಾಲಿಫ್ಲವರ್, ಕ್ಯಾಬೇಜು ವರ್ಷದ ಪೂರ್ತಿ ಬೆಳಿತಾನೆ ಇರ್ತೀವಿ. ಮತ್ತು ಇದರಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಬಳಸೋದನ್ನ ನಾವು ಮುಂದುವರ್ಸ್ಕೊಂಡಿದ್ವಿ. ಏನಂದರೆ ನೀವು ಬರ್ತಾ ಮಳೆ ಕಡಿಮೆ ಆಗುತ್ತೆ, ನೀರಿನ ಶಾರ್ಟೇಜ್ ಇರೋದ್ರಿಂದ ನಾವು ಡ್ರಿಪ್ ಇರಿಗೇಷನ್ ಪದ್ಧತಿಯನ್ನು ಮಾಡಿದ್ವಿ, ನೀರು ಹಾಯಿಸೋ ಪದ್ಧತಿನ ಬಿಟ್ಟು. ಅದಾದಮೇಲೆ ಮತ್ತು ಇಷ್ಟಾದ್ರೂ ಶಾರ್ಟೇಜ್ ಆಗುತ್ತೆ ಅಂತ ಉದ್ದೇಶಕ್ಕೆ ಮಲ್ಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀರು ಮಲ್ಚಿಂಗ್ ಮಾಡೋದ್ರಿಂದ ಡ್ರಿಪ್ ಇರಿಗೇಷನ್ಗೆ ಸಾಧಾರಣ ನೀರು ಬಿಡೋದಕ್ಕೆ ಡ್ರಿಪ್ಪಿಂಗ್ಗೆ 50% ನೀರು ಉಳಿತಾವ್ರಿ. ಮತ್ತು ಮಲ್ಚಿಂಗ್ ಡ್ರಿಪ್ಪಲ್ಲಿ ಬರೀ ಡ್ರಿಪ್ ಹಾಕಿ ನೀರು ಬಿಡೋದಕ್ಕೆ ಮತ್ತು ಮಲ್ಚಿಂಗಿಗೆ ಮತ್ತೆ ಅದರಲ್ಲಿ ಒಂದು 50% ನೀರು ಉಳಿತಾವ. ಅಂದರೆ ಕಡಿಮೆ ನೀರಲ್ಲಿ ವ್ಯವಸಾಯ ಮಾಡೋದು ನೋಡಬೇಕು. ಅದೇ ಥರ ಮತ್ತು ಡ್ರಿಪ್ ಹಾಕಿರೋದ್ರಿಂದ ಡ್ರಿಪ್ ಹಾಕಿ ಮಲ್ಚಿಂಗ್ ಹಾಕೋದ್ರಿಂದ ಕಸನೂ ಭಾಳ ಕಡಿಮೆ ಬರುತ್ತೆ. ನಮ್ಮ ಲೇಬರ್ದು ಕಸದ ಖರ್ಚು ಭಾಳ ಕಡಿಮೆ ಆಗ್ತದೆ. ಏನಂದರೆ ಹರಿದಷ್ಟೇ ಕೆಲಸ ಇರ್ತದೆ. ಇದೇ ಥರ ಹೊಸ ತಂತ್ರಜ್ಞಾನ, ಔಷಧಿ ಹೊಡೆಯೋದ್ರಲ್ಲಿ ಟ್ರ್ಯಾಕ್ಟರ್ ಫಿಟೆಡ್ ಮಾಡಿ ಪೈಪ್ ಬಿಟ್ಟು ಹೊಡೆಯೋದು ಮಾಡ್ತಿದ್ವಿ. ಮೊದಲು ಕೈ ಪಂಪಿಂದ ಹೊಡಿತಿದ್ವಿ, ಅದಾದ್ಮೇಲೆ ಗನ್ ಮಾಡಿದ್ವಿ. ಇದೇ ಥರ ಹೊಸ ತಂತ್ರಜ್ಞಾನಗಳನ್ನು ಈಗೇನು ಬರ್ತಾವಲ್ಲ, ಹೊಸ ತಂತ್ರಜ್ಞಾನ ಬೆಳೆಸ್ಕೊಂಡು ನಾವು ಮಾಡೋದ್ರಿಂದ ಕೃಷಿಯಲ್ಲಿ ಒಳ್ಳೆ ಆದಾಯ ತೆಗೆದಿವಿ. ಇದರಲ್ಲೇ ನಾವು ಒಂದು 15 ಎಕರೆ ಇದ್ದ ಭೂಮಿನ ಈಗ 80-90 ಎಕರೆವರೆಗೂ ಪ್ರತಿ ವರ್ಷ ಬಂದ ಆದಾಯದಿಂದ ಭೂಮಿ ತಗೊಂಡು ನಮ್ಮ ಇದನ್ನ ಭೂಮಿ ತಗೊಂತ ನಮ್ಮ ಒಳ್ಳೆಯ ಸ್ಥಿತಿಯಲ್ಲಿ ಮುಂದುವರಿತಾ ಇದೆ. ಇತ್ತೀಚೆಗೆ ಕೃಷಿಯಲ್ಲಿ ಎದುರಾಗ್ತಾ ಇರೋ ಮುಖ್ಯ ಸಮಸ್ಯೆ ಅಂದ್ರೆ ನೀರಿನ ಅಭಾವ. ಹೀಗಾಗಿ ಬಸವರಾಜ್ ಮಳೆ ನೀರು ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ. ಮಳೆ ನೀರನ್ನ ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡಿ ಬೆಳೆಗೆ ಉಪಯೋಗಿಸಲಾಗುತ್ತೆ. ನಿರಂತರವಾಗಿ 16 ಎಕರೆಯಲ್ಲಿ ಬೆಳೆಯುವಂತ ವಿವಿಧ ತರಕಾರಿಗಳಿಗೆ ನೀರಿನ ಕೊರತೆಯಾಗದಂತೆ ಉತ್ಕೃಷ್ಟವಾಗಿ ತರಕಾರಿ ಬೆಳೀತಾ ಇದ್ದಾರೆ. ಈ ನೀರಿಗಾಗಿ ನಾವು ಒಂದು ಸ್ವಂತ ಕೆರೆ ಮಾಡ್ಕೊಂಡಿದ್ವಿ. ಮೊದಲು ಬೋರ್ವೆಲ್ ಹಾಕ್ತಾ ಹೋದ್ವಿ. ಬೋರ್ವೆಲ್ ಹಾಕಿದ್ರೆ ಮೊದಲು ಅದು 1.5 ಇಂಚ್ ಬರೋದು, 2 ಇಂಚ್ ಬೀಳೋದು. ಆಮೇಲೆ ತದನಂತರ ಅದು ಕಡಿಮೆ ಹಾಕೊಂತ ಹೋಗೋದು. 2 ಇಂಚ್ ಇರೋದು 1.5 ಇಂಚಿಗೆ ಬರೋದು, 1.5 ಇಂಚ್ 1 ಇಂಚಿಗೆ ಬರೋದು. ನೀರು ಪ್ರತಿ ವರ್ಷ ನೀರು ಕಡಿಮೆ ಆಗೋದ್ರಿಂದ ಬೋರ್ವೆಲ್ ಹಾಕೋದಕ್ಕಿಂತ ನಾವು ಸ್ವಂತ ಕೆರೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಳೆ ನೀರು ನಮ್ಮ ಹೊಲದಾಗೆ ನೀರು ನಮ್ಮ ಹೊಲದಲ್ಲೇ ಉಳಿಬೇಕು. ಪ್ಲಸ್ ಬೇರೆ ಹೊಲದ ನೀರು ಹರಿದು ಬರೋ ಜಾಗ ಆಗಿರುತ್ತೆ. ಆ ನೀರಿನ ಸೋರ್ಸ್ ಎಲ್ಲಿ ಜಾಸ್ತಿ ಬರುತ್ತೆ ಆ ಪ್ರದೇಶದಲ್ಲಿ ನಾವು ಸ್ವಂತ ಕೆರೆ ಮಾಡ್ಕೊಂಡ್ಬಿಟ್ಟಿದ್ವಿ. ಕಳೆದ ವರ್ಷ ನೋಡ್ರಿ ಮಳೆಗಾಲ ಚೆನ್ನಾಗಿತ್ತು. ಪೂರಾ ನಮ್ಮ ಬೋರ್ವೆಲ್ ಎಲ್ಲ ಬಂದ್ ಮಾಡಿ ನಾವು ಮಳೆ ನೀರನ್ನೇ ಬಳಸಿ ತರಕಾರಿಗೆ ಬಿಟ್ಟಿದ್ವಿ.
ನಮ್ಮ ಮೊದಲು 14 ಎಕರೆ ಜಮೀನು ಇತ್ತು ರೀ ನಮ್ಮದು. ಈಗ ಒಂದು 60-70 ಎಕರೆ 80 ಎಕರೆ ತನಕ ಮಾಡೀವ್ರಿ. ಇದೇ ತರಕಾರಿಯಲ್ಲಿ ಮಾಡೀವ್ರಿ. ಮಾರ್ಕೆಟ್ ರೀ ಒಂದೊಂದು ವರ್ಷ ಒಂದು ಸರ್ತಿ ಡೈಲಿ ಒಂದು 10,000 ರೂಪಾಯಿ ಪೇಮೆಂಟ್ ತರ್ತೀವಿ ರೀ. ರೇಟ್ ಚೆನ್ನಾಗಿದ್ರೆ 20-30 ಸಾವಿರ ರೂಪಾಯಿನೂ ತಾನು ಒಂದು ತಿಂಗಳಿಗೆ ತೊಗೊಂಬರ್ತೀವಿ ರೀ. ತೊಗೊಂಬಂದು ಮಾಡ್ತೀವಿ. ಆದರೆ ನಮ್ಮ ಖರ್ಚು ಅಷ್ಟೇ ಆದ್ರಿ. ಡೈಲಿ 10-12 ಸಾವಿರ ರೂಪಾಯಿ 15 ಸಾವಿರ ರೂಪಾಯಿ ತನಕ ನಮ್ಮ ಖರ್ಚಾದ್ರಿ. ದಿನಕ್ಕೆ ಹೊಲಕ್ಕೆ ಲೇಬರ್ ಬಂತು. ನಮ್ಮ ಜೊತೆಗೆ ಕೂಲಿ ಕಾರ್ಮಿಕರಿಗೂ 40-45 ಮಂದಿಗೆ ನಾವು ಕೆಲಸ ಕೊಟ್ಟಂಗೂ ಆಗ್ತದೆ ರೀ. ಅದರಲ್ಲೇ ನಮ್ಗೆ ತೃಪ್ತಿ ಸಿಗ್ತದೆ. ಮಗ ಓದು ಬಿಟ್ಟು ಕೃಷಿಯತ್ತ ವಾಲಿದಾಗ ತಂದೆ ಶರಣಪ್ಪ ಗೌಡ್ರು ಮೊದಲು ಅಸಮಾಧಾನಗೊಂಡಿದ್ರು. ಆದರೆ ಇಂದು ಮಕ್ಕಳು ವೈಜ್ಞಾನಿಕ ವಿಧಾನದಲ್ಲಿ ಕೃಷಿ ಮಾಡಿ ಆರ್ಥಿಕ ಮಟ್ಟವನ್ನ ಇನ್ನಷ್ಟು ಮೇಲಕ್ಕೆ ಕೊಂಡೊಯ್ತಾ ಇರೋದು ಸಮಾಧಾನ ತಂದಿದೆ. ಮಕ್ಕಳ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ಇದೇ ತರಕಾರಿಯಲ್ಲಿನೇ ನಾವು ಚಲೋ ಬೆಳಕಂತ ಈಗ 86 ಎಕರೆ ಭೂಮಿ ಮಾಡಿವಿ ಸರ್. ಈಗ ನಾವು ಫಸ್ಟಿಗೆ 90ರಾಗ ನಾವು ತರಕಾರಿ ಬಂದಿವಿ ಸರ್, ನಾವೆಲ್ಲ ಅಣ್ತಂಬ್ರಿದ್ದಾಗ. ಈಗ ಆಮೇಲೆ ಸರ್ ಈಗ ಒಟ್ಟು ಅದು ಚಳ್ಳಂಬರೆ ಮತ್ತು ಟಮಾಟಿ, ಬದನೆ, ಕ್ಯಾಪ್ಸಿಕಮ್ಮು, ಹಾಗಲಕಾಯಿ, ಕ್ಯಾಬೇಜು, ಕ್ಯಾಲಿಫ್ಲವರು, ತೊಂಡೆಕಾಯಿನೂ ಮಾಡಿವಿ ಸರ್. 2 ಎಕರೆ ಅಂದ್ರ ಹಾಕಿ 9 ಫೀಟಿನ ಅಂದ್ರ ಹಾಕಿವಿ ಸರ್. ನಮ್ಮ ತಾಲೂಕಿನಾಗ ನಾವೇ ಫಸ್ಟ್ ತೊಂಡೆಕಾಯಿ ಮಾಡಿದ್ದು ಸರ್. ಹಿಂಗಾಗಿ ಈ ತರಕಾರಿಗೆ ನಮ್ಗೆ ದೇವರು ಅದ್ರಾಗ ಒಂದು ಅದು ರೊಟ್ಟಿ ಕೊಟ್ಟ ಸರ್ ನಮ್ಗೆ. ಕೃಷಿಯನ್ನ ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಅಜ್ಜ ಹಾಕಿದ ಆಲದ ಮರ ಅಂದ್ಕೊಂಡು ಸಾಂಪ್ರದಾಯಿಕ ವಿಧಾನದಲ್ಲೇ ಬೆಳೆಗಳನ್ನ ಬೆಳೀತಾ ಹೋದ್ರೆ ಆರ್ಥಿಕ ಪ್ರಗತಿ ಅಸಾಧ್ಯ. ಆದ್ದರಿಂದ ಕೃಷಿಗೆ ಕಾಲಿಡುವಂತವರು, ಅದರಲ್ಲೂ ವಿದ್ಯಾವಂತರು ಸಾಕಷ್ಟು ಯೋಚಿಸಿ ಮಾರುಕಟ್ಟೆಯನ್ನ ಅಭ್ಯಾಸ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ಬೆಳೆಗಳನ್ನ ಬೆಳೆದಿದ್ದೇ ಆದ್ರೆ ಯಶಸ್ಸನ್ನ ಸಾಧಿಸಬಹುದು. ಅದಕ್ಕೊಂದು ಉದಾಹರಣೆಯಂತಿದೆ ಬಸವರಾಜ್ ಅವರ ಕೃಷಿ ಬದುಕು. ಕ್ಯಾಮರಾ ಪರ್ಸನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಇವತ್ತು ಕೃಷಿಯಲ್ಲಿ ಏನು ಲಾಭ ಇಲ್ಲ ಎಂದು ಓದಿದವರು ಕೃಷಿಯಿಂದ ದೂರವಾಗ್ತಾ ಇರುವಾಗ BE ಓದ್ತಾ ಇರುವಂಥ ಒಬ್ಬ ಯುವಕ ಇವತ್ತು BE ಓದುವುದನ್ನು ಬಿಟ್ಟು ಕೃಷಿಯಲ್ಲಿ ತನ್ನ ಸಾಧನೆ ಮಾಡಿದ್ದಾರೆ. ಏನೋ ತರಕಾರಿಯನ್ನೇ ಬೆಳೆದು ಈ ಭೂಮಿಯನ್ನು ಹೆಚ್ಚಿಸಿಕೊಂಡು ಮತ್ತು ಆರ್ಥಿಕ ಲಾಭವನ್ನು ಪಡೆತಾರೆ ಮತ್ತು ವೈಜ್ಞಾನಿಕವಾಗಿ ತರಕಾರಿಯನ್ನು ಬೆಳೆದು ಇಡೀ ರೈತ ಕೃಷಿಕರಿಗೆ ಮತ್ತು ಯುವಕರಿಗೆ ಮಾದರಿಯಾಗಿರುವಂಥದ್ದು ಏನು ಪಲ್ಕಂದೊಡ್ಡಿಯ ಬಸವರಾಜು ಮತ್ತು ಅವರ ತಂದೆಯವರಾದ ಶರಣಗೌಡ ಮತ್ತು ಸುರೇಶ್ ಅವರು ಇವತ್ತು ಮಾದರಿಯಾಗಿ ತೋರಿಸಿಕೊಂಡಿದ್ದಾರೆ. ಈ ಮಾದರಿ ರೈತ ಎಲ್ಲರಿಗೂ ಇನ್ನಷ್ಟು ಬೆಳೀಲಿ ಮತ್ತು ಅವರಿಂದ ಇನ್ನಷ್ಟು ಯುವಕರು ಉತ್ತೇಜನಗೊಳ್ಳಿ ಅನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ. ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಅರಿಸಿನ ಕೃಷಿಯಲ್ಲಿ ಹೊಸದೊಂದು ತಂತ್ರಜ್ಞಾನ ಬೆಳಕಿಗೆ ಬಂದಿದೆ. ಉತ್ತಮ ತಳಿಯ ಆಯ್ಕೆಯ ಜೊತೆಗೆ ಇಂಥದ್ದೊಂದು ವಿನೂತನ ತಾಂತ್ರಿಕತೆಯನ್ನ ಅಳವಡಿಸಿಕೊಂಡಿದ್ದೇ ಆದರೆ ರೈತರು ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಿಕೊಂಡು ಉತ್ಕೃಷ್ಟವಾಗಿ ಅರಿಸಿನ ಬೆಳೆಯಬಹುದು. ಈ ಒಂದು ಹೊಸ ತಂತ್ರಜ್ಞಾನ ಮತ್ತು ಇದರ ಪ್ರಯೋಜನಗಳ ಕುರಿತು ರೈತರಲ್ಲಿ ಅರಿವು ಮೂಡಿಸುವ ಕೆಲಸವನ್ನ ಅರಭಾವಿಯ ತೋಟಗಾರಿಕೆ ಕಾಲೇಜಿನ ವಿಜ್ಞಾನಿಗಳು ಮಾಡುತ್ತಿದ್ದಾರೆ. ಅರಿಶಿಣ ರಾಜ್ಯದಲ್ಲಿ ಬೆಳೆಯಲಾಗುವ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲೊಂದು. ಕರ್ನಾಟಕದಲ್ಲಿ ಸುಮಾರು 15,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನ ಬೆಳೆಯಲಾಗ್ತಾ ಇದ್ದು, ಉತ್ತರ ಮತ್ತು ದಕ್ಷಿಣದ ಕೆಲವು ಜಿಲ್ಲೆಗಳಲ್ಲಿ ಇದರ ಕ್ಷೇತ್ರ ಹೆಚ್ಚಿದೆ. ಉತ್ತರಕ್ಕೆ ಬಂದ್ರೆ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಅಂದಾಜು 6,000 ಹೆಕ್ಟೇರ್ ಪ್ರದೇಶದಲ್ಲಿ ಇದರ ಬೇಸಾಯವಿದೆ. ಇಂದು ಅರಿಶಿಣ ಬೆಳೆಗಾರ ಏರುಮಡಿ, ಹನಿ ನೀರಾವರಿ, ರಸಾವರಿಯಂತಹ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಎಕರೆವಾರು ಇಳುವರಿಯನ್ನ ಹೆಚ್ಚಿಸಿಕೊಂಡಿದ್ದಾನೆ. ಆ ಸಾಲಿನಲ್ಲಿ ಈಗ ಮತ್ತೊಂದು ತಂತ್ರಜ್ಞಾನ ಬೆಳಕಿಗೆ ಬಂದಿದೆ. ಅದುವೇ ಒಂಟಿಗಣ್ಣಿನ ಸಸಿ ನಾಟಿ. ಸಾಮಾನ್ಯವಾಗಿ ಅರಿಶಿಣ ಬೆಳೆಗಾರ ನಾಟಿ ಮಾಡೋಕೆ ಎಕರೆಗೆ ಸುಮಾರು 8 ರಿಂದ 13 ಕ್ವಿಂಟಾಲ್ನಷ್ಟು ಬೀಜದ ಗಡ್ಡೆಗಳನ್ನ ಬಳಕೆ ಮಾಡ್ತಿದ್ದಾನೆ. ಆದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು, ಈ ಹೊಸ ತಂತ್ರಜ್ಞಾನದಲ್ಲಿ ಬೇಕಾಗುವುದು ಕೇವಲ 1 ರಿಂದ 1.5 ಕ್ವಿಂಟಾಲ್ ಬೀಜದ ಗಡ್ಡೆ ಮಾತ್ರ. ಈ ಸಸಿಗಳ ನಾಟಿಯಿಂದ 30% ಖರ್ಚಿನಲ್ಲಿ ಉಳಿತಾಯವಾಗುವುದಲ್ಲದೆ ಇನ್ನೂ ಹಲವಾರು ಪ್ರಯೋಜನಗಳಿವೆ ಅಂತಾರೆ ತೋಟಗಾರಿಕಾ ವಿಜ್ಞಾನಿಗಳು.
ಸಾಮಾನ್ಯವಾಗಿ ನಮಗೆ ಈ ಪೂರ್ತಿ ಗಡ್ಡೆಗಳಿಂದ ಅಥವಾ ನಾವು ರೈಜೋಮ್ ಅಂತೀವಿ ಅದನ್ನು ನಾಟಿ ಮಾಡ್ತಕ್ಕಂಥ ಪದ್ಧತಿ ರೈತರು ಅನುಸರಿಸ್ತಾ ಇದ್ರು. ಆದರೆ ಇದರಲ್ಲಿ ನಮಗೆ ಸುಮಾರು ಬೀಜದ ಪ್ರಮಾಣನೇ 30% ಖರ್ಚು ಬರ್ತಾ ಇತ್ತು. ಹಾಗಾಗಿಬಿಟ್ಟು ಮತ್ತು ಅದರಿಂದ ಅನೇಕ ರೋಗ ರುಜಿನಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಾಗಿತ್ತು. ಹಾಗಾಗಿಬಿಟ್ಟು ಇದನ್ನು ರೈತರಿಗೆ ನಾವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಬೆಳಿಬೇಕು ಅಂತ ತೋರಿಸ್ಕೊಡ್ಲಿಸುವಾಗಿ ಇಂದು ಒಂಟಿ ಕಣ್ಣಿನಿಂದ ಬೆಳೆದಿರ್ತಕ್ಕಂಥ ಒಂಟಿ ಕಣ್ಣಿನ ಸಸ್ಯ ತಯಾರಿಸಿಬಿಟ್ಟು ಪ್ರೋಟ್ರೇಗಳಲ್ಲಿ ಸಸ್ಯ ತಯಾರಿಸಿ ಬೆಳೆದಿರ್ತಕ್ಕಂಥ ಅರಿಶಿನ ಬೆಳೆ ಮುಂದೆ ನಾವು ನಿಂತಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಈ ಒಂಟಿ ಕಣ್ಣಿನಿಂದ ಸಸ್ಯ ತಯಾರಿಸಿದರೆ ಒಂದು ಸಸಿಗೆ ಸುಮಾರು ₹1 10 ಪೈಸಷ್ಟು ಬರುತ್ತೆ. ಒಂದು ಹೆಕ್ಟೇರಿಗೆ ಸುಮಾರು 20,000 ಸಸಿಗಳು ಬೇಕಾಗ್ತವೆ. ಹಾಗಾಗಿಬಿಟ್ಟು ರೈತರಿಗೆ ಕಡಿಮೆ ಖರ್ಚು ಬರುತ್ತೆ. ಜೊತೆಗೆ ಇದನ್ನು ಕಟಾವು ಮಾಡಿದ ನಂತರ ನಾವು ಮತ್ತೆ 2-3 ವರ್ಷಗಳ ತನಕ ಇದನ್ನು ಪುನರಾವರ್ತಿಯಾಗಿ ಬೀಜವಾಗಿ ಸಹ ಬೆಳೆಸ್ಕೋಬೋದು. ಹಾಗಾಗಿಬಿಟ್ಟು ರೈತರಿಗೆ ನಿಜವಾಗ್ಲೂ ಇದು ಒಂದು ವರದಾನ. ಖರ್ಚು ಕಡಿಮೆ ಇರುತ್ತೆ, ಹೆಚ್ಚಿಗೆ ಉತ್ಪನ್ನ ಬರುತ್ತೆ ಮತ್ತು ಬೀಜದ ಖರ್ಚು ತುಂಬ ಕಡಿಮೆ ಆಗುತ್ತೆ. ಸಾಂಪ್ರದಾಯಿಕವಾಗಿ ತಾಯಿಗಡ್ಡೆಯನ್ನು ಬಳಸಿ ಬೆಳೆಯುವಂಥದ್ದು ಪದ್ಧತಿ. ಈ ತಾಯಿಗಡ್ಡೆ ಬಳಸಿ ಬೆಳೆಯುವಾಗ ಸುಮಾರು 1 ಎಕರೆಗೆ 8ರಿಂದ 13 ಕ್ವಿಂಟಲ್ವರೆಗೆ ಈ ಒಂದು ಕೊಂಬನ್ನು ಬೀಜನ ಉಪಯೋಗಿಸ್ತಕ್ಕಂಥದ್ದು ಇಲ್ಲಿವರೆಗಿರುವ ವಾಡಿಕೆ. ಆದರೆ ಇತ್ತೀಚೆಗೆ ಏನು ಸಾಕಷ್ಟು ಪ್ರಗತಿಯಾಗಿದೆ. ಇವತ್ತು ಒಂಟಿ ಕಣ್ಣು ಅಂತಂದ್ರೆ ಇಲ್ಲಿ ತಾವು ಕಾಣ್ತೀರಿ, ಇದರಲ್ಲೇ ಈಗ 10ರಿಂದ 12 ಕಣ್ಣುಗಳು ಒಂದೊಂದು ಇದರೊಳಗಿದ್ರೆ ಇದನ್ನು ಒಂದು ಕಣ್ಣನ್ನು ಬೇರೆ ಮಾಡಿ ಅದನ್ನು ಪೋರ್ಟ್ರೇನೊಳಗೆ ಬೆಳೆದು ಮಾಡ್ತಕ್ಕಂಥ ಪದ್ಧತಿ ಇತ್ತೀಚೆಗೆ ಭಾಳ ಪ್ರಚಲಿತ ಆಗ್ತಿದೆ. 8ರಿಂದ 13 ಕ್ವಿಂಟಲ್ಗೆ ಬದಲಾಗಿ 1ರಿಂದ 1.5 ಕ್ವಿಂಟಲ್ನಷ್ಟು ಗಡ್ಡೆ ಸಾಕಾಗ್ತದೆ. 1ರಿಂದ 1.5 ಕ್ವಿಂಟಲ್ 1 ಎಕರೆಗೆ ಸಾಕಾಗ್ತದೆ. ಅದಕ್ಕಿಂತ ಹೆಚ್ಚಿಗೆ ಅದನ್ನು ಪ್ರೋಟ್ರೇನೊಳಗೆ ಸುಮಾರು 30 ದಿವಸದಿಂದ 45 ದಿವಸಗಳ ಕಾಲ ನಾವು ಪ್ರೋಟ್ರೇನಲ್ಲಿ ಬೆಳಿತೇವೆ. ಸಾಮಾನ್ಯವಾಗಿ ಅರಿಶಿನ ಬೆಳೀತಕ್ಕಂಥ ಕಾಲ ಮೇನಿಂದ ಜೂನ್ ತಿಂಗಳೊಳಗೆ ಅದರ ಪ್ಲಾಂಟಿಂಗ್ ಆಗಬೇಕಾಗ್ತದೆ. ಇಲ್ಲಿ ನಾವು ನೇರವಾಗಿ ಗಡ್ಡೆನೇ ಉಪಯೋಗಿಸೋಕೆ ಹೋದರೆ ಅಲ್ಲಿ ಆ ಗಡ್ಡೆ ಮೊಳಕೆ ಹೊಡೆದು ಸಸಿ ಆಗೋದಕ್ಕೆ ಸುಮಾರು 30ರಿಂದ 40 ದಿವಸ ತಗೊಳ್ತದೆ. ಆ 30ರಿಂದ 40 ದಿವಸವನ್ನು ನಾವು ಇಲ್ಲಿ ಏಪ್ರಿಲ್ ಮೇನಲ್ಲೇ ನಾವು ಕವರ್ ಮಾಡ್ಕೊಳ್ಳೋಕೆ ಬರ್ತದೆ. ಈ ಒಂದು ಮನೆಯೊಳಗಿರ್ತಕ್ಕಂಥ ಎಲ್ಲೋ ಶೇಡ್ ನೆಟ್ನೊಳಗೆ ಅಥವಾ ಒಂದು ಸಸ್ಯ ಉತ್ಪಾದನೆ ಮಾಡುವಂಥ ಕ್ಷೇತ್ರದೊಳಗೆ ತಯಾರು ಮಾಡಿದರೆ ಸುಮಾರು 30ರಿಂದ 45 ದಿವಸ ಮುಂಚಿತವಾಗಿ ನಾವು ಮಾಡಿ ಜೂನ್ನಲ್ಲಿ ನಾವೇನು ಹಾಕಬೇಕು ಅದನ್ನು ಮೇನಿಂದ ಜೂನ್ 15ರೊಳಗೆ ಹಾಕಲೇಬೇಕು. ಹಾಗಿದ್ದಾಗ ಮಾತ್ರ ನಾವು ಹೆಚ್ಚಿನ ಇಳುವರಿಯನ್ನು ಕಂಡುಕೊಳ್ಳೋಕೆ ಸಾಧ್ಯ. ಸೊ ಆ ಒಂದು 30ರಿಂದ 35 ದಿವಸ ಹೆಚ್ಚಿನ ಒಂದು ಸಮಯವನ್ನು ನಾವು ಇಲ್ಲಿ ಮುಂಚಿತವಾಗಿ ಪೂರೈಸಿಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಇದು ಮೊದಲನೇ ಒಂದು ವಿಶೇಷತೆ. ಎರಡನೇದು 8ರಿಂದ 13 ಕ್ವಿಂಟಲ್ಗೆ ಬದಲಾಗಿ 1ರಿಂದ 1.5 ಕ್ವಿಂಟಲ್ ಬೀಜ. ಮೂರನೇದಾಗಿ ಈ ರೀತಿಯಾದಂಥ ಸಸಿ ಮಾಡೋದ್ರಿಂದ ಯೂನಿಫಾರ್ಮಿಟಿ ಬರ್ತದೆ. ನಮಗೆ ಎಲ್ಲೂ ಎತ್ತರ ಕಡಿಮೆ ಹೇಳ್ತಕ್ಕಂಥದ್ದು ಬರೋದಿಲ್ಲ. ಒಂದೇ ಇದರಲ್ಲಿ ಈ ಹೊಲದಲ್ಲಿ ತಾವು ಕಾಣ್ಬೋದು, ಒಂದೇ ಇದರೊಳಗಿದೆ ನೋಡಿ, ಸಮಪಾತಳಿ ಮಟ್ಟದೊಳಗೆ ಬೆಳವಣಿಗೆ ಆಗಿದೆ, ಅದನ್ನು ಕಾಣ್ಬೋದು. ನಾಲ್ಕನೇದಾಗಿ ರೋಗ ಮತ್ತು ಕೀಟನ ಸಹಿಸ್ತಕ್ಕಂಥ ಇದಕ್ಕಂತಕ್ಕಂಥ ಅದ್ರ ಬಾಧೆಯಿಂದ ದೂರ ಇರತಕ್ಕಂಥ ಗುಣಧರ್ಮ ಈ ಒಂದು ಪ್ರತಿಭಾ ತಳಿಯೊಳಗೆ ಮತ್ತು ಒಂಟಿ ಕಣ್ಣಿಂದ ಮಾಡ್ತಕ್ಕಂಥ ಪದ್ಧತಿಯೊಳಗೆ ವಿಶೇಷವಾಗಿದೆ. ಹೀಗೆ ಹಲವಾರು ಪೂರಕವಾದ ಅಂಶಗಳ ಜೊತೆಗೆ ಒಂದು ಸ್ಪಷ್ಟವಾದಂಥ ಒಂದು ಹಿನ್ನೋಟ ಇದೆ. ಈ ಒಂಟಿ ಕಣ್ಣಿಂದ ಬೆಳೆದಾಗ ಇದರಲ್ಲಿ ಆಹಾರದ ಇದು ಕಡಿಮೆ ಇರ್ತದೆ. ನಮಗೆ ಸ್ಟೋರ್ಡ್ ಫುಡ್ ಬೇಕಲ್ಲ, ಸ್ಟೋರ್ಡ್ ಫುಡ್ ಅದು ಸಸಿ ಹಾಕಿದಾಗ. ಈ ತಾಯಿ ಗಡ್ಡೆ ಹಾಕಿದಾಗ ಸ್ಟೋರ್ಡ್ ಫುಡ್ ಸಾಕಷ್ಟು ಇರ್ತವೆ, ಇಲ್ಲಿ ಸ್ಟೋರ್ಡ್ ಫುಡ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಈ ಒಂದು ವಿಧಾನ ಕಂಡ್ಕೊಳ್ಬೇಕಾದಾಗ ರೈತರು ವಿಶೇಷವಾಗಿ ಗಮನಿಸಬೇಕಾದದ್ದು ಅದು ಒಂದು ಕಾಳಜಿ, ಜಾಗರೂಕತೆ. ಅಲ್ಲಿ ನಾವು ಹೊರಗಡೆಯಿಂದ ಅದಕ್ಕೆ ಪೋಷಕಾಂಶಗಳನ್ನು ಪೂರೈಸಬೇಕಾಗ್ತದೆ. ಈ ಹೊಸ ನಾಟಿ ತಂತ್ರಜ್ಞಾನದಲ್ಲಿ ಪ್ರತಿ ಸಸ್ಯ ಉತ್ಪಾದನೆಗೆ ಕೇವಲ ₹1 ಮಾತ್ರ ಖರ್ಚಾಗುತ್ತೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಕರೆಗೆ 40ರಿಂದ 50 ಸಾವಿರ ರೂಪಾಯಿ ಬರೀ ಬೀಜದ ಗಡ್ಡೆಗೆ ಖರ್ಚಾದ್ರೆ ಈ ಹೊಸ ವಿಧಾನದಲ್ಲಿ ಅರ್ಧಕ್ಕರ್ಧ ಹಣ ಉಳಿತಾಯವಾಗುತ್ತೆ. ಅಷ್ಟೇ ಅಲ್ಲ, ಸಸಿ ಬೆಳೆಸಿಕೊಳ್ಳುವ ಸಮಯದಲ್ಲಿ ಮುಖ್ಯ ಭೂಮಿಯನ್ನ ಹದ ಮಾಡಿಕೊಳ್ಳಬಹುದು ಮತ್ತು ಮಾರುಕಟ್ಟೆಗೆ ಬೆಳೆ ಬೇಗನೆ ಸಿದ್ಧವಾಗುತ್ತದೆ. ಈತ ಈ ಭಾಗದ ಒಬ್ಬ ಪ್ರಗತಿಪರ ರೈತ. ಅರಿಸಿನ ಕೃಷಿಯಲ್ಲಿ ಸುಮಾರು ವರ್ಷಗಳ ಅನುಭವ ಉಂಟು. ಆದ್ರೆ ಈ ಬಾರಿ ಆತ ಆಯ್ದುಕೊಂಡ ತಳಿ ಜೊತೆಗೆ ಈ ಹೊಸ ನಾಟಿ ತಾಂತ್ರಿಕತೆಯ ಅಳವಡಿಕೆಯಿಂದ ಇತರರಿಗೆ ಮಾದರಿಯಾಗಿದ್ದಾರೆ. ಹಾಗಾದ್ರೆ ಯಾರವರು? ಹಾಗೇನೆ ಸಸಿಗಳ ತಯಾರಿಕೆ ಹೇಗೆ ಅನ್ನೋದನ್ನ ಬನ್ನಿ ನೋಡೋಣ. ರಾಮಪ್ಪ ಉಪ್ಪಾರ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ತುಕ್ಕನಟ್ಟಿ ಗ್ರಾಮದ ಪ್ರಗತಿಪರ ರೈತರಲ್ಲೊಬ್ಬ. ಅಷ್ಟೇ ಅಲ್ಲ, ಒಬ್ಬ ಪಕ್ಕಾ ಸಾವಯವ ಕೃಷಿಕ.
ಹಂಗಾಮಿಗೆ ಅನುಸಾರವಾಗಿ ವಿವಿಧ ಬೆಳೆಗಳನ್ನ ಬೆಳೆಯುವ ರಾಮಪ್ಪ ಕಳೆದ 5 ವರ್ಷದಿಂದ ಅರಿಶಿಣವನ್ನೂ ಸಾವಯವ ಕೃಷಿಯಲ್ಲಿ ಬೆಳೆದು ಸೈ ಅನ್ನಿಸಿಕೊಂಡವರು. ಆದರೆ ಸಾಂಪ್ರದಾಯಿಕ ವಿಧಾನದಲ್ಲಿ ಅರಿಶಿಣ ಬೇಸಾಯ ಮಾಡ್ತಾ ಇದ್ದ ಇವರಿಗೆ ಮಾರ್ಗದರ್ಶನ ನೀಡಿದವರು ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳು. ಈ ವರ್ಷ ವಿಜ್ಞಾನಿಗಳ ತಾಂತ್ರಿಕ ಮಾರ್ಗದರ್ಶನದಲ್ಲಿ ಹೊಸ ನಾಟಿ ತಂತ್ರಜ್ಞಾನದ ಜೊತೆ ಹೊಸ ತಳಿಯನ್ನ ಪ್ರಾಯೋಗಿಕವಾಗಿ ಬೆಳೆದು ಯಶಸ್ಸನ್ನ ಕಂಡಿದ್ದಾರೆ. ಈ ಹೊಸ ತಳಿ ಮತ್ತು ತಂತ್ರಜ್ಞಾನದ ಬಗ್ಗೆ ಇತರೆ ರೈತರಿಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಇವರ ತೋಟದಲ್ಲಿ ಕ್ಷೇತ್ರೋತ್ಸವವನ್ನೂ ಕೂಡ ಹಮ್ಮಿಕೊಳ್ಳಲಾಗಿತ್ತು. ತೋಟಗಾರಿಕಾ ವಿಜ್ಞಾನಿಗಳು ಮತ್ತು ಸುತ್ತಮುತ್ತಲಿನ ಹಲವಾರು ರೈತರು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಾಧಕ ರಾಮಪ್ಪನಿಗೆ ಸನ್ಮಾನಿಸಲಾಯಿತು. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ತುಕಾನಟ್ಟಿ ಗ್ರಾಮದಲ್ಲಿ ಪ್ರಗತಿಪರ ರೈತರಾದಂಥ ಶ್ರೀ ರಾಮಪ್ಪ ಹನುಮಂತಪ್ಪ ಹುಪ್ಪಾರ್ ಇವರ ಒಂದು ತೋಟದಲ್ಲಿ ಸಾವಯವದಲ್ಲಿ ಬೆಳೆದಂಥ ಒಂಟಿ ಕಣ್ಣಿನಿಂದ ಸಸಿ ತಯಾರಿಸಿ ನಾಟಿ ಮಾಡಿ ಬೆಳೆದಂಥ ಒಂದು ಹೊಸ ತಳಿಯಾದ ಪ್ರತಿಭಾ ತಳಿ ಇದನ್ನು ನಾಟಿ ಮಾಡಿ ಬೆಳೆದಿರುವಂಥ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ಷೇತ್ರೋತ್ಸವ ಹಮ್ಮಿಕೊಂಡಿರುವಂಥ ಒಂದು ವಿಚಾರ ಏನಂದರೆ ಒಂದೇ ಸೂರಿನಡಿ ಅಥವಾ ಒಂದೇ ಕ್ಷೇತ್ರದಲ್ಲಿ ಈ ಜಿಲ್ಲೆಯ ರೈತರಿಗೆ ತಾಂತ್ರಿಕತೆಯನ್ನು ತಲುಪಿಸುವ ಉದ್ದೇಶದಿಂದ ಈ ಕ್ಷೇತ್ರೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಾಮಾನ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ರೈತರು ಬೀಜಗಳನ್ನು ಮೇ ಅಥವಾ ಜೂನ್ ತಿಂಗಳಲ್ಲಿ ಹೊರಗಡೆಯಿಂದ ತಂದು ಬೆಳೆಯೋದು ವಾಡಿಕೆ ಇದೆ. ಸೊ ಈ ಒಂದು ಹೊಸ ತಾಂತ್ರಿಕತೆ ಅಂದರೆ ಹೊಸ ತಳಿ ಇದು ಪ್ರತಿಭಾ ಅನ್ನೋದು ಹೊಸ ತಳಿ. ಸೊ ಇದನ್ನು ಒಂಟಿ ಕಣ್ಣಿನಿಂದ ತಯಾರಿಸಿ ರೈತರು ಒಂದು ಈ ಪೋಟ್ರೆ ಅಂತ ಏನು ಕರಿತೀವಿ ಅದರಲ್ಲಿ ಸಸಿಗಳನ್ನು ತಯಾರಿಸಿ ಬೆಳೆದಾಗ ಸೊ ಅವರಿಗೆ ಖರ್ಚು ಭಾಳ ಕಡಿಮೆ ಆಗುತ್ತೆ. ಈ ಮೊದಲು ರಾಮಪ್ಪ ಬೀಜದ ಗಡ್ಡೆಗೋಸ್ಕರ ಸುಮಾರು 60,000ದಷ್ಟು ಹಣ ಖರ್ಚು ಮಾಡ್ತಿದ್ರು. ಆದರೆ ಈ ಬಾರಿ ಖರ್ಚಾಗಿದ್ದು ಕೇವಲ 18,000 ಮಾತ್ರ. ಸಾವಯವದಲ್ಲೇ ಬೆಳೆಯನ್ನ ಉತ್ತಮವಾಗಿ ನಿರ್ವಹಣೆ ಮಾಡಿರುವ ರೈತರು ಅಧಿಕ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ನಾವು ಮೊದಲಿಂದ ಅರಿಶಿನ ಬೆಳ್ಕೊತ ಬಂದಿದ್ದು. ಅರಿಶಿನ ಬೆಳ್ಕೊತ ಬಂದ್ರೆ ಗಡ್ಡೆ ಹೆಚ್ಕೊತ ಬಂದಿರಿ, 3 ಫೂಟ್ ಸಾಲು ಕೊರ್ಕೊತ ಬಂದಿರಿ. ಅದಕ್ಕೆ ಇಳುವರಿನೂ ಕಡಿಮೆ ಬತ್ರಿ, ಇದು ಸರಿಯಾಗಿ ಇದು ಆಗೋದಿಲ್ಲ ರೀ. ಅದಕ್ಕೆ ಕುರ್ಕುಂಬಿನೂ ಕಡಿಮೆ ಬತ್ರಿ. ಅದಕ್ಕೆ ನಮ್ಗೆ ಅರ್ಮಾಯಿ ಕಾಲೇಜ್ದವ್ರು ಕಾಂತರಾಜ್ ಸರ್ ಅಂತೇಳಿ ಒಂದು ಹೊಸ ಟೆಕ್ನಾಲಜಿ ಹೇಳ್ರಿ. ಕಣ್ಣು ಮಾಡಿ ಒಂದು ಅರಿಶಿನ ಕೊಂಬದಲ್ಲಿ ಕಣ್ಣು ಮಾಡಿ ಒಂದು ತರು ಮಾಡಂತೇಳಿ ತರು ಮಾಡಿ ಕೊಟ್ರಿ ಅವ್ರಿ. ತರು ಮಾಡಿ ಕೊಡ್ತಲೇ ಅದನ್ನು ತರು ತಂದು ಹಚ್ಚಿದ್ರಿ. ಹಚ್ಚುತ್ತಲೇ ಅದು ಒಂದು ತರುಗೆ 10 ಮರಿ ಅದೈತ್ರಿ. ಅದು ಮೊದಲಿನಕ್ಕಿಂತ ಈ ಸಲ ಹೆಚ್ಚು ನಮ್ಗೆ ಇನ್ಕಮ್ ಬರುವಂಗೆ ಅನ್ಸೈತ್ರಿ. ಮತ್ತು ತರು ಒಂದು ಇದಕ್ಕೆ ಒಂದು ಸಸಿಗೆ 10 ರಿಂದ 15 ಮರಿ ತಕ ಬರೋ ಇದೈತ್ರಿ. ಅಂದ್ರೆ 1 ಕ್ವಿಂಟಲ್ ಕಣ್ಣು ಅರಿಶಿನ ಕೊಂಬದಾಗ 1 ಎಕರೆ ಆತೈತ್ರಿ. ಅದಕ್ಕೆ 12 ಕ್ವಿಂಟಲ್ ಗಡ್ಡೆ ತರಬೇಕು. 6,000 ರೂಪಾಯಿ ಅಂತ ಹೇಳಿದ್ರೆ 60,000 ಆಯ್ತು. ಇದು ಬರೀ ಒಂದು 18,000ದಾಗ ನಮ್ಗೆ 1 ಎಕರೆ ಎಲ್ಲ ಹೊರ 1 ಎಕರೆ ಎಲ್ಲ ಸಸಿ ಹತ್ತಿದಾವು. ಮತ್ತು ಈಗ ಹೆಂಗಾಗಿ ಎಲ್ಲ ಅನುಕೂಲ ಆಗೈತಿ. ಈ ಬೆಳಗಾವಿ ಭಾಗದಲ್ಲಿ ರೈತರು ಹೆಚ್ಚಾಗಿ ಬೆಳೀತಾ ಇದ್ದದ್ದು ಸೇಲಂ ಅನ್ನೋ ತಳಿಯನ್ನ. ಆದ್ರೆ ಇಂದು ಇದಕ್ಕೆ ಪರ್ಯಾಯವಾಗಿ ಪ್ರತಿಭಾ ಅನ್ನೋ ತಳಿ ಹೆಚ್ಚು ಚಾಲ್ತಿಗೆ ಬರ್ತಿದೆ. ಇದು ಕೂಡ ಉತ್ತಮ ಇಳುವರಿ ಸಾಮರ್ಥ್ಯವನ್ನ ಹೊಂದಿದೆ. ಇದರಲ್ಲಿ ಕುರ್ಕುಮಿನ್ ಅನ್ನೋ ಅಂಶ ಹೆಚ್ಚಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ. ಸಾಮಾನ್ಯವಾಗಿ ಅರಿಶಿಣದಲ್ಲಿ ಕೊಳೆ ರೋಗದ ಬಾಧೆ ಹೆಚ್ಚು. ಆದರೆ ಸಸಿಗಳನ್ನ ನಾಟಿ ಮಾಡಿ ಬೆಳೆಸಿದಾಗ ಇದರ ಬಾಧೆ ಕಡಿಮೆ ಇರುವುದು ಕಂಡು ಬಂದಿದೆ. ಇನ್ನು ಸಸಿಗಳನ್ನ ಉತ್ಪಾದನೆ ಮಾಡುವಾಗಲೂ ವೈಜ್ಞಾನಿಕ ಕ್ರಮಗಳನ್ನು ಪಾಲಿಸುವುದು ಬಹುಮುಖ್ಯ ಅಂತಾರೆ ತಜ್ಞರು. ಸೊ ಇದರೊಳಗೆ ಮೊದಲಿಗೆ ನಾವು ತರುಗಳನ್ನು ರೆಡಿ ಮಾಡ್ಕೋಬೇಕಂದ್ರೆ ಇದಕ್ಕೆ ಬೇಕಾಗದಂಥ ಕೊಂಬುಗಳನ್ನು ಕಟಾವಾದ ನಂತರ 1-1.5 ತಿಂಗಳ ಇದಕ್ಕೆ ಒಂದು ಸೂಪಾವಸ್ಥೆ ಅಂತ ಒಂದು ಮೊಳಕೆ ಬರೋದಿಲ್ಲ, ಡಾರ್ಮೆನ್ಸಿ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ತಡೆಗಟ್ಟಬೇಕು ಅಥವಾ ಇದನ್ನು ಕಡಿಮೆ ಮಾಡಬೇಕು. ಆಯ್ದ ಕೊಂಬುಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಮೊದಲು ಒಂದು ಕಣ್ಣಿಗೆ ಅಂದರೆ ಒಂದು ಕಟ್ಟಿಗೆ ಒಂದು ತುಕಡಿಗೆ 1 ಅಥವಾ 2 ಆ ಬಡ್ಗಳು ಅಥವಾ ಅದು ಕಣ್ಣುಗಳು ಇರುವಂಗೆ ನೋಡಿ ಹರಿತವಾದ ಒಂದು ಚಾಕುವಿನಿಂದ ಅದನ್ನು ಕಟ್ ಮಾಡಿ ಅದಾದ ನಂತರ ಇದನ್ನು ಒಂದು ಬ್ಯಾಗ್ನಲ್ಲಿ ಕೋಕೋಪಿಟ್ ಮಧ್ಯೆ ಇದು ತುಕಡಿಗಳನ್ನು ಹಾಕಿ ಒಂದು 3 ರಿಂದ 4 ದಿನ ಸ್ವಲ್ಪ ನೀರು ಹೊಡೆದು 3 ರಿಂದ 4 ದಿನ ಬಿಟ್ಟ ನಂತರ ಒಂದು ಸ್ವಲ್ಪ ಸಣ್ಣದಾದ ಒಂದು ಕಣ್ಣು ಕಾಣಿಸುತ್ತೆ.
ಸೊ ಸಣ್ಣ ಕಣ್ಣು ಆ ತುಕಡಿನಲ್ಲಿ ಬಂದ ತಕ್ಷಣ ಇದನ್ನು ತೆಗೆದು ನಾವು ಬೀಜೋಪಚಾರ ಮಾಡಿ ಪೋರ್ಟ್ರೇಗೆ ಸಿದ್ಧಪಡಿಸ್ಕೋಬೇಕು. ಸೊ ಇದಾದ ನಂತರ ದಿನಕ್ಕೆ 2 ಸಾರಿ ನಾವು ಅದನ್ನು ನೀರು ಹಾಕ್ಕೊತ ಹೋಗಬೇಕು. ಈ ಯಾವುದೇ ಕಾರಣಕ್ಕೂ ಇವು ಪೋಷಕಾಂಶದ ಕೊರತೆ ಆಗಬಾರ್ದು ಅನ್ನೋಕ್ಕೋಸ್ಕರ ವಾರಕ್ಕೊಂದ್ಸರಿ ಅಥವಾ ನೋಡ್ಕೊಂಡು 10 ದಿನಕ್ಕೊಂದ್ಸರಿ ಇದು 19 ಮತ್ತು ಹ್ಯೂಮಿಕ್ ಆಸಿಡ್ ಇದನ್ನು ಸ್ಪ್ರೇಗಳನ್ನು ತೊಗೊತಿದ್ರೆ ಆ ತರು ಬೆಳೆಯುವಂಥ ತರು ಚೆನ್ನಾಗಿ ಹೆಲ್ತಿಯಾಗಿರ್ತದೆ. ಒಂಟಿ ಕಣ್ಣಿನಿಂದ ಬೆಳೆದಿರ್ತಕ್ಕಂಥ ಅರಿಶಿನ ಬೆಳೆ ಇದು ನಾವು ಸುಮಾರು 3-4 ವರ್ಷದಿಂದ ನಮ್ಮ ಮಹಾವಿದ್ಯಾಲಯದ ಇಂದ ನಾವು ರೈತರಲ್ಲಿ ಇದನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಇದರಿಂದ ಆಗುವಂಥ ಒಂದು ಬಹುಮುಖ್ಯವಾದ ಅಡ್ವಾಂಟೇಜ್ ಏನಂದರೆ ರೈತರಿಗೆ ಒಳ್ಳೆ ತಳಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂದರೆ 1 ಎಕರೆಗೆ ಸುಮಾರು 12-13 ಕ್ವಿಂಟಾಲ್ ತನಕ ಬಳಸುವಂಥ ರೈತರು ಬೀಜ ಸಿಗದಲ್ಲೇ ಹೊಸ ತಳಿಗಳನ್ನ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇದಕ್ಕೆ 1 ಎಕರೆಗೆ ಸುಮಾರು 150 kg ಅಷ್ಟೇ ಅರಿಶಿನ ಬೇಕಾಗಿರೋದ್ರಿಂದ ಹೊಸ ತಳಿಗಳನ್ನ ರೈತರು ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ. ಈಗ ನೀವು ನೋಡ್ತಾ ಇರೋದು ಪ್ರತಿಭಾ ಅಂತಕ್ಕಂಥ ಒಂದು ತಳಿಯ ತಾಕು. ಈ ಪ್ರತಿಭಾ ತಳಿ ಸುಮಾರು 4-4.5 ಅಷ್ಟು ಪ್ರಮಾಣದಲ್ಲಿ ಕರ್ಕ್ಯೂಮಿನ್ ನಮ್ಮ ಭಾಗದಲ್ಲಿ ಬರುತ್ತೆ. ಜೊತೆಗೆ ಇದಕ್ಕೆ ಹೆಚ್ಚಿನ ಬೆಲೆ ಸಹ ಇದೆ. ಈ ಸಿಸ್ಟಮ್ ಫಾಲೋ ಮಾಡೋದ್ರಿಂದ ಕೊಳೆ ರೋಗ ಈಗೇನು ಅತಿ ಹೆಚ್ಚು ರೈತರನ್ನ ಬಾಧಿಸ್ತಾ ಇದೆ ಆ ರೋಗ ಸಹ ಕಡಿಮೆ ಆಗುತ್ತೆ. ಜೊತೆಗೆ ಇದನ್ನು ನಾವು ಯಾಕೆ ಬರೀ ಸಾವಯವ ಕೃಷಿಯಲ್ಲಿ ಹೆಚ್ಚಾಗಿ ರೈತರಿಗೆ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅರಿಶಿನ ಸಾವಯವ ಕೃಷಿಗೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಜೊತೆಗೆ ಎಲ್ಲಿ ಸಾವಯವ ವಸ್ತು ಚೆನ್ನಾಗಿರುತ್ತೆ ಮಣ್ಣಲ್ಲಿ ಅಂಥದ್ರಲ್ಲಿ ಅರಿಶಿನದ ಇಳುವರಿನೂ ಹೆಚ್ಚು, ಜೊತೆಗೆ ಅದರ ಬಣ್ಣನೂ ಸಹ ಹೆಚ್ಚಿರುತ್ತೆ. ಒಟ್ಟಾರೆ ಅರಿಶಿನ ಬೆಳೆಗಾರರು ಒಂಟಿ ಕಣ್ಣಿನಿಂದ ಸಸಿಗಳನ್ನ ತಯಾರಿಸಿ ನಾಟಿ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲೇ ಉತ್ತಮ ಇಳುವರಿಯನ್ನ ಪಡೆಯಬಹುದಾಗಿದೆ. ಇಂತಹ ಒಂದು ಹೊಸ ತಂತ್ರಜ್ಞಾನವನ್ನ ಅಳವಡಿಸಿ ಅರಿಶಿನ ಬೆಳೆದ ರಾಮಪ್ಪ ಉಪ್ಪಾರ್ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.